ರಾಮಲಿಂಗಾರೆಡ್ಡಿಗೆ ಸುರ್ಜೇವಾಲಾ ಇದೀಗ ಮತ್ತೊಂದು ಆಫರ್ ಅನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯ ಆಫರ್ ಅಂದ್ರೆ ಜಲಸಂಪನ್ಮೂಲದ ಜೊತೆಗೆ ಹೆಚ್ಚುವರಿ ಖಾತೆ ಬಗ್ಗೆ ಕೂಡ ರಾಮಲಿಂಗಾರೆಡ್ಡಿ ಜೊತೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಸುರ್ಜೇವಾಲಾ. 25 ನಿಮಿಷಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಉಭಯ ನಾಯಕರಿಂದ ಚರ್ಚೆ ಕೂಡ ಆಗಿದೆ. ರಾಜೀನಾಮೆ ವಾಪಸ್ ಪಡೆಯೋದಕ್ಕೆ ಸುರ್ಜೇವಾಲಾ ಈಗ ಮನವಿಯನ್ನು ಮಾಡಿಕೊಟ್ಟಿದ್ದು, ಜಲಸಂಪನ್ಮೂಲ ಖಾತೆ ಇರಲಿ, ಅದರ ಜೊತೆಗೆ ಹೆಚ್ಚುವರಿ ಖಾತೆ ಕೂಡ ಕೊಡ್ತೇವೆ ಅಂತ ಆಫರ್ ಅನ್ನ ಕೊಟ್ಟಿದ್ದಾರೆ. ಅಂತಿಮವಾಗಿ ನಿಮ್ಮ ನಿರ್ಧಾರವನ್ನ ತಿಳಿಸಿ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಯಾವುದೇ ರೀತಿ ನಿರ್ಧಾರವನ್ನ ಕೈಗೊಂಡಿಲ್ಲ. ಈ ಕೊಟ್ಟಿರುವಂತಹ ಖಾತೆನ ವಾಪಸ್ ಪಡೆದುಕೊಂಡು ಬೇರೆ ಖಾತೆಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಚಿಂತನೆಗಳಾಗ್ತಾ ಇದೆ. ಅದರ ಜೊತೆಗೆ ಸುರ್ಜೇವಾಲಾ ಕೊಟ್ಟಿರುವಂತಹ ಮತ್ತೊಂದು ಆಫರ್ ಏನಂದ್ರೆ ಜಲಸಂಪನ್ಮೂಲ ಖಾತೆಯನ್ನ ನಿರ್ವಹಿಸಿ, ಅದ್ರ ಜೊತೆಗೆ ಹೆಚ್ಚುವರಿ ಖಾತೆ ಕೂಡ ಕೊಡ್ತೀವಿ, ಅದನ್ನೂ ಕೂಡ ನಿರ್ವಹಣೆ ಮಾಡ್ಕೊಂಡು ಹೋಗಿ ಅಂತ ರಾಮಲಿಂಗಾರೆಡ್ಡಿ ಅವರಿಗೆ ಆಫರ್ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಂಡ ನೇರ ಸಂಪರ್ಕದಲ್ಲಿ ಸುನಿಲ್ ಇದ್ದಾರೆ. ಸುನಿಲ್, ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಗೆ ಹೈಕಮಾಂಡ್ ಕೂಡ ಮುಂದಾಗಿದ್ದು, ಈಗ ಸುರ್ಜೇವಾಲಾ 25 ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇನ್ಸೈಡ್ ಸ್ಟೋರಿ ಏನಿದೆ, ಹೆಚ್ಚುವರಿ ಖಾತೆ ಕೊಡುವ ಬಗ್ಗೆ ಕೂಡ ಒಂದು ಅವಲತ್ತು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನಾದರೂ ರಾಮಲಿಂಗಾರೆಡ್ಡಿ ಅವರು ಒಪ್ಪುವಂತ ಸಾಧ್ಯತೆಗಳೇನಾದರೂ ಇದೆಯಾ? ಶಕುಂತಲ, ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಹಸನ ಇನ್ನೂ ಕೂಡ ಮುಂದುವರೆದಿದೆ. ಇದರ ಮುಂದುವರೆದ ಭಾಗವಾಗಿ ಈಗಾಗಲೇ ಸುರ್ಜೇವಾಲಾ ಅವರನ್ನ ಕರೆಸಿಕೊಂಡು ಸುಮಾರು ಖಾಸಗಿ ಹೋಟೆಲ್ನಲ್ಲಿ 25 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಖುದ್ದು ಫೋನ್ ಮಾಡಿ ನೀವು ತಕ್ಷಣ ಬರಬೇಕು ಅಂತೇಳಿ ಅವ್ರನ್ನ ಬೆಂಗಳೂರಿನ ಖಾಸಗಿ ಹೋಟೆಲ್ಗೆ ಕರೆಸಿಕೊಂಡು ಸಭೆಯನ್ನು ನಡೆಸಿ ಸುಮಾರು 25 ನಿಮಿಷಗಳ ಕಾಲ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಪ್ರಯತ್ನವನ್ನ ಸುರ್ಜೇವಾಲಾ ಅವರು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಈಗಾಗಲೇ ರಾಜೀನಾಮೆಯನ್ನು ನೀಡಿದ್ದಾರೆ. ಆ ಒಂದು ರಾಜೀನಾಮೆ ನೀವು ತೆಗೆದುಕೊಳ್ಳಿ, ನಾವು ನಿಮಗೆ ಸೂಕ್ತವಾದ ಸ್ಥಾನಮಾನವನ್ನು ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಜಲಸಂಪನ್ಮೂಲ ಖಾತೆಯ ಜೊತೆಗೆ ಹೆಚ್ಚುವರಿ ಖಾತೆಯನ್ನು ಕೂಡ ಕೊಡುವ ಬಗ್ಗೆಯೂ ಕೂಡ ಸುರ್ಜೇವಾಲಾ ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ ಪ್ರಮುಖವಾಗಿ ಈಗಾಗಲೇ ಖಾತೆ ಹಂಚಿಕೆ ಆಗಿದೆ. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಖಾತೆ ಹಂಚಿಕೆ ಆದ್ಮೇಲೆ ಮತ್ತು ಅದಲ ಬದಲು ಮಾಡಿದ್ರೆ ಬೇರೆ ರೀತಿಯಾದ ಒಂದು ಸಂದೇಶ ಹೋಗುತ್ತೆ, ಇದು ವಿಪಕ್ಷಗಳಿಗೆ ಆಹಾರವಾಗುತ್ತೆ. ಈಗಾಗಲೇ ವಿಪಕ್ಷಗಳು ಈಗಾಗಲೇ ರಾಜೀನಾಮೆಯನ್ನ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನ ಅಸ್ತ್ರವಾಗಿ ಬಳಸಿಕೊಂಡು ಈಗಾಗಲೇ ಟೀಕಾ ಪ್ರಹಾರವನ್ನ ಮುಂದುವರಿಸಿದೆ. ಅದು ಮತ್ತೆ ಸಮಸ್ಯೆ ಆಗೋದು ಬೇಡ, ಈಗ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದರೆ ನಿಮ್ಮ ಎಲ್ಲ ಅನುಭವದ ಹಿರಿತನ ಆಧಾರಗಳು ನಮಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ನಿಮ್ಮ ಶಕ್ತಿ ಏನು ಅಂತ ನಮಗೆ ಕೂಡ ಗೊತ್ತಿದೆ. ಆದರೆ ಈ ಒಂದಷ್ಟು ಸಂದರ್ಭಗಳಲ್ಲಿ ಈಗಾಗಲೇ ಖಾತೆ ಹಂಚಿಕೆ ಆಗಿದೆ. ಹಾಗಾಗಿ ಹೆಚ್ಚುವರಿ ಖಾತೆಯನ್ನು ಕೂಡ ಕೊಡ್ತೀವಿ ಅನ್ನೋ ಒಂದು ಮನವೊಲಿಕೆಯ ಪ್ರಯತ್ನವನ್ನು ಕೂಡ ಈಗಾಗಲೇ ಸುರ್ಜೇವಾಲಾ ಅವರು ಮಾಡಿದರು. ಆದರೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಹೆಚ್ಚುವರಿ ಖಾತೆ ಬಗ್ಗೆ ಯಾವುದೇ ರೀತಿಯಾಗಿ ಅವರು ಆಸಕ್ತಿಯನ್ನು ಕೂಡ ತೋರಿಸಿಲ್ಲ. ಯಾಕೆಂದ್ರೆ ನನಗೆ ಪ್ರಮುಖವಾಗಿ ಇದ್ದಂಥದ್ದು ಬೆಂಗಳೂರು ಅಭಿವೃದ್ಧಿ ಖಾತೆ ಇಷ್ಟ ಇತ್ತು, ಅದನ್ನೇ ನೀವು ಮೊದಲೇ ಹೇಳಬೇಕಾಗಿತ್ತು ಇಲ್ಲ ಅಂತ ಹೇಳಿ. ಆದರೆ ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಕೇಳಿದ್ರೆ ಖಾತೆ ಹಂಚಿಕೆ ಮಾಡಿರೋದು ಸಾಕಷ್ಟು ಬೇಸರ ಆಗಿದೆ, ಇದನ್ನೇ ನೀವು ಮೊದಲೇ ತಿಳಿಸಬೇಕಾಗಿತ್ತು ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಕೊನೆಯದಾಗಿ ಸುರ್ಜೇವಾಲಾ ಅವರು ನೀವು ರಾಜೀನಾಮೆ ತೆಗೆದುಕೊಳ್ಳಿ, ಹೈಕಮಾಂಡ್ ನಿಮ್ಮ ಜೊತೆ ಇರುತ್ತೆ, ಪರವಾಗಿರುತ್ತೆ ಅಂತೇಳಿ ಅವರನ್ನ ಕೊನೆ ಹಂತವರೆಗೂ ಕೂಡ ಮನವೊಲಿಕೆ ಪ್ರಯತ್ನವನ್ನು ಕೂಡ ಮಾಡಿದರೆ. ಆದರೆ ಈಗಾಗಲೇ ಭೇಟಿಯನ್ನು ಮುಗಿಸಿ ರಾಮಲಿಂಗಾರೆಡ್ಡಿ ಅವರು ಕೂಡ ಅವರ ಕ್ಷೇತ್ರಕ್ಕೆ ವಾಪಸ್ ಆಗಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಅಂತಿಮವಾದ ನಿರ್ಧಾರವನ್ನು ಪ್ರಕಟ ಮಾಡಿಲ್ಲ. ಇನ್ನು ಆಪ್ತರು ಮತ್ತು ಅವರ ಸ್ನೇಹಿತರ ಜೊತೆ ಮಾತುಕತೆ ನಡೆಸಿ ನನ್ನ ನಿರ್ಧಾರವನ್ನು ಮಧ್ಯಾಹ್ನ ಅಥವಾ ಸಂಜೆ ಒಳಗಡೆ ತಿಳಿಸ್ತೀನಿ ಅಂತ ಈಗಾಗಲೇ ಸುರ್ಜೇವಾಲಾ ಅವರಿಗೆ ಹೇಳಿ ಬಂದಿದ್ದಾರೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಒಂದು ರಾಜೀನಾಮೆಯ ಒಂದು ಪ್ರಹಸನ ಎಂದೇ ಮುಂದುವರೆದಿದೆ. ಅದೇ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸಲಿಕ್ಕೆ ಎಲ್ಲಾ ರೀತಿಯಾದ ಪ್ರಯತ್ನಗಳು ದೊಡ್ಡ ಮಟ್ಟಿಗೆ ನಡೀತಾ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ ಅದೇ ಖಾತೆಯನ್ನ ಕೊಡ್ತಾರೆ, ಇಲ್ಲ ರಾಮಲಿಂಗಾರೆಡ್ಡಿ ಅವರು ಆ ಖಾತೆಯನ್ನ ವಾಪಸ್ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮಧ್ಯಾಹ್ನ ಅಥವಾ ಸಂಜೆ ಒಳಗಾಗಿ ರಾಮಲಿಂಗಾರೆಡ್ಡಿ ಅವರು ಅಂತಿಮವಾದ ನಿರ್ಧಾರವನ್ನ ಪ್ರಕಟವನ್ನು ಕೂಡ ಮಾಡ್ತಾರೆ. ಈಗಾಗಲೇ ನಾನು ಆಗ್ಲೇ ಹೇಳ್ದಂಗೆ ಇದೊಂಥರ ರೀತಿ ವಿಪಕ್ಷಗಳಿಗೂ ಕೂಡ ಆಹಾರವಾಗ್ತಾ ಇದೆ. ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ತಕ್ಷಣವಾಗಿ ಅವರ ಮನವೊಲಿಕೆ ಮಾಡಲೇಬೇಕಾಗಿದೆ. ಹಾಗಾಗಿ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಬೆನ್ನಲ್ಲಿ ಸುರ್ಜೇವಾಲಾ ಅವರು ಎಂಟ್ರಿ ಆಗಿ ಅವರನ್ನ ಕಾರ್ಯಕ್ರಮದಲ್ಲಿ ಇದ್ದಂತ ರಾಮಲಿಂಗಾರೆಡ್ಡಿ ಅವರನ್ನ ಫೋನ್ ಮಾಡಿ ತಕ್ಷಣ ಬರ್ಲಿಕ್ಕೆ ಹೇಳಿದ್ರು. ಅವ್ರ ಜೊತೆ ಮಾತುಕತೆ ಮಾಡಿ ಮನವೊಲಿಕೆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಸುರ್ಜೇವಾಲಾ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಮನವೊಲಿಕೆ ಪ್ರಯತ್ನವನ್ನ ನಿರಂತರವಾಗಿ ಮುಂದುವರಿಸ್ತಾ ಇರುವಂತದ್ದು. ಆದ್ರೆ ರಾಮಲಿಂಗಾರೆಡ್ಡಿ ಅವರ ನಿರ್ಧಾರ ಏನಾಗಿರುತ್ತೆ ಅಂತೇಳಿ ಕಾದು ನೋಡಬೇಕಾಗಿರುವಂತದ್ದು. ಶಕುಂತಲಾ, ಧನ್ಯವಾದ ಸುನಿಲ್ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.